ಪೊಲೀಸ್ ಅಲ್ಲಿ ಡೈಲಿ ಒಂದು ಕ್ರಿಟಿಕಲ್ ಸಿಚುವೇಶನ್ ಎವ್ರಿ ಎವ್ರಿಡೇ ನಾವು ಕೂತ್ಕೊಂಡೆ ಇಲ್ಲ ಒಂದು ಕ್ರಿಟಿಕಲ್ ಸಿಚುವೇಶನ್ ಬರ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಕ್ರಿಟಿಕಲ್ ಸಿಚುವೇಶನ್ ನಾವು ಏನ್ ಹೇಳ್ತೀವಿ ಅಂದ್ರೆ ತಕ್ಷಣ ಯಾವುದು ಸಮಸ್ಯೆ ಆದ್ರೆ ತಕ್ಷಣ ಅದನ್ನು ಸಾಲ್ವ್ ಮಾಡಬೇಕು, ಓಕೆ ಇಲ್ಲಾಂದ್ರೆ ಅದೇ ಸಮಸ್ಯೆ ದೊಡ್ಡಾಗ್ಬಿಡ್ತದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವ್ದು ಒಂದು ಸಪೋಸ್ 100 ಜನ ಸೇರ್ಕೊಂಡಿದ್ದಾರೆ, ಎಲ್ಲಿ ಒಂದ್ ಕಡೆ ಏನೋ ಗಲಾಟೆ ಆಗ್ತಿದೆ, ನಾವು ತಕ್ಷಣ 100 ಜನ ನಾವು ಭಾವಿಸಬಾರ್ದು. ನಾವು ಏನು ನಂತರ ಏನಾಗುತ್ತೆ 100 ಬದಲಿಗೆ 1000 ಜನ ಬರ್ಬೋದು. ಸೊ ಆ 100 ಜನ ಕಡಿಮೆ ಇರ್ಬೋದು, ಆದ್ರೂ ಅಲ್ಲಿ ಹೋಗಿ ಫ್ಯೂಚರ್ ಬಗ್ಗೆ ಜಾಸ್ತಿ ಸೆಕೆಂಡ್ ಆ ಅಲ್ಲಿ 100 ಜನ ಯಾಕೆ ಸೇರಿದಾರೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಯಾಕೆ ಅದನ್ನು ಸೇರಬಾರ್ದಾಯ್ತು, ಯಾಕೆ ಸೇರಿದಂದ್ರೆ ಏನೋ ಸಮಸ್ಯೆ ಇದೆ ಅಲ್ಲಿ, ಯಾವ್ದು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳಿ. ತಕ್ಷಣ ಪಡೆಯಬಾರ್ದು, ಇಲ್ಲಾಂದ್ರೆ ಏನಾಗುತ್ತೆ ಅದೇ ದೊಡ್ಡ ಆಗ್ಬಿಡುತ್ತೆ. ಸೊ ಸೇಮ್ ಕ್ರೈಮ್ ಅಲ್ಲಿ ಕೂಡ ಇದೆ, ಚಿಕ್ಕ ಕ್ರೈಮ್ ನಾಳೆ ದೊಡ್ಡ ಆಗ್ಬೋದು, ಹೌದು ಚಿಕ್ಕ ಲಾ ಅಂಡ್ ಪ್ರಾಬ್ಲಮ್ ನಾಳೆ ದೊಡ್ಡ ಆಗ್ಬೋದು. ಸೊ ನಾವು ಅಲ್ಲಿಗೆ ಪ್ರಿವೆಂಟ್ ಮಾಡಬೇಕು. ಸೊ ದಟ್ ಈಸ್ ಅವರ್ ಚಾಲೆಂಜ್. ನಮ್ದು ಮೇನ್ ಚಾಲೆಂಜ್ ಏನಾಗಿದೆ, ಬಿಹೈಂಡ್ ದ ಸೀನ್ ನಾವು ಏನ್ ಕೆಲಸ ಮಾಡ್ತೀವಿ ಜನ ಅದು ಗೊತ್ತಾಗಲ್ಲ, ಹೌದು ಹೌದು ಜನಕ್ಕೆ ಅದು ಗೊತ್ತಾಗಲ್ಲ. ಸುಮಾರು ಕೆಲಸ ನಾವು ಮಾಡ್ತಾ ಇದೀವಿ ಸೊ ದಟ್ ಕ್ರೈಮ್ ಪ್ರಿವೆಂಟ್ ಆಗ್ತಾ ಇದೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಪ್ರಿವೆಂಟ್ ಆಗ್ತಾ ಇದೆ. ನಾನು ಅನ್ನೋ ಹತ್ರ ಎಂಟೈರ್ ನಮ್ಮ ಪೊಲೀಸ್ ಸೆಟಪ್ ಅಲ್ಲಿ. ಆದ್ರೆ ಕೆಲವು ಟೈಮ್ ಏನಾಗುತ್ತೆ, ಒಂದು ಸಣ್ಣ ಪುಟ್ಟ ಏನೋ ಸಮಸ್ಯೆ ಆದದಕ್ಕೆ ತುಂಬಾ ಹೈಲೈಟ್ ಆಗ್ಬಿಡ್ತದೆ.